ಸಭಾದಾಗ ಸ್ತೋತ್ರ ಬಂದಾಗ ಸಾರಥಿ ಸರಸ್ವತಿ ಸಭಾದಾಗ ಸ್ತೋತ್ರ ಬಂದಾಗ ಸಾರಥಿ ಸರಸ್ವತಿ ಸಾಂಬನ ಹೆಂಡತಿ ಪಾರ್ವತಿ ಮಗ ಪುತ್ರ ಗಣಪತಿ ಸಾಂಬನ ಹೆಂಡತಿ ಪಾರ್ವತಿ ಮಗ ಪುತ್ರ ಗಣಪತಿ ಏ ಮಯ್ಯನ ಮಣ್ಣ ತೆಗೆದ ಕೊಂಡಿ ಮಾಡಿದರು ಅವನ ಮಗನ ಮೂರುತಿ ಪಾರ್ವತಿ ಮಯ್ಯನ ಮಣ್ಣ ತೆಗೆದ ಕೊಂಡಿ ಮಾಡಿದರು ಆದ ಮಂಗಲ ಮೂರುತಿ ಪಾರ್ವತಿ ತಾಯಿಗಿರಿ ಊರ ಅನಸತಿ ಹಲವು ದಂಡ್ಯಾಗ ನಡೆದ ಆದಿಶಕ್ತಿ ತಾಯಿಗಿರಿ ಊರ ಅನಸತಿ ಹಲವು ದಂಡ್ಯಾಗ ನಡೆದ ಆದಿಶಕ್ತಿ ಅಂದ ಅಪ್ಪನ ಕೈ ಮುಗಿದ ಕರಿತ ಬಂದಾಗ ಸಾರಥಿ ಸರಸ್ವತಿ ಅಪ್ಪನ ಕೈ ಮುಗಿದ ಕರಿತ ಬಂದಾಗ ಸಾರಥಿ ಸರಸ್ವತಿ ಯಾವ ನಮ್ಮ ಚಡಚನ ತಾಲೂಕಿನ ಹಾವಿನಾಳ ಗ್ರಾಮದಲ್ಲಿ ಇವತ್ತಿನ ದಿವಸ ನಿಮಿತ್ತವಾಗಿ ಯಾವ ಮೊಹರಮದ ನಿಮಿತ್ತವಾಗಿ ಗೀಗಿ ಪದಗಳನ್ನು ಹಮ್ಮಿಕೊಂಡರೆ ಯಾವ್ಯಾವಪ್ಪ ಅಂದ್ರೆ ಯಾವ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಈ ನಮ್ಮ ಗೀಗಿ ಪದರ ಒಳಗೆ ಹಿರಿಯ ಕಲಾವಿದರಾದಂಥವರು ರಾಜ್ಯ ಮಟ್ಟದ ಪ್ರಶಸ್ತಿ ಪತ್ರ ಪಡೆದಿರುವಂತ ನಮ್ಮ ಮದರಿ ಗ್ರಾಮದ ಭಾಗಪ್ಪ ಅವ್ರನ್ನ ಕರೆಸರಿಪ್ಪ ಭಾಗಪ್ಪನ ಕರೆಸರು ಆ ತೋಟ ಮೇಳ ಸಂಗಟ ಈ ದೊಡ್ಡ ಮೇಳ ತಂದು ಇಲ್ಲಿ ಗಂಟು ಹಾಕ್ಯಾರ ಯಾಕಂದ್ರೆ ದೊಡ್ಡ ಗಡಿಯಲ್ರಿ ಅವ್ರಿಗೆ ಆಯುಷ್ಯ ಆದತ್ ನಮಗಿನ್ನ ದಿನ ಆಗಿಲ್ಲ ಅವ್ರ ಕೈಯಾಗ ಆಡಿ ಅವ್ರ ಕೈಯಾಗ ಉಂಡ ತಿಂದು ಬೆಳೆದವ್ರು ನಾವು ಅಂತ ದೊಡ್ಡ ಗಡಿ ಸಂಗಟ ಇಂಥ ಗಡಿ ತಂದ ಗಂಟು ಹಾಕ್ಯಾರಿ ಅದಕ್ಕೆ ಅವರು ಎದ್ದ ತಕ್ಷಣ ಸ್ತೋತ್ರ ಮಾಡತ್ತರು ಇಲ್ಲಪ್ಪ ಯಾಕಂದ್ರೆ ದೊಡ್ಡ ಯಾಕೆ ಹೇಳ್ತಾರೋ ಜ್ಞಾನಿಕೋ ಜ್ಞಾನಿ ಮಿಲಿತೋದು ಬಾತ ಗದ್ದೆಕೋ ಗದ್ದ ಮಿಲಿತೋದು ಲಾತ ಇವತ್ತ ಜ್ಞಾನೋಳವ್ರ ಸಂಗಟ ಕೂಡಿ ಜ್ಞಾನದ ಊಟ ಮಾಡ್ಬೇಕಾಗ್ಯದ ಆ ಜ್ಞಾನದ ಮಾತು ಮಾತಾಡ್ಬೇಕಾಗ್ಯದ ಕತ್ತಿ ಸಂಗಟ ಕೂಡಿ ಕತ್ತಿಗೆ ಲತ್ತಿ ಬೀಳ್ತಾವ ಬುದ್ಧಿ ಬರುವ ಮಾತಾಡಂಗಿಲ್ಲ ಅದಕ್ಕೆ ಜ್ಞಾನೋಳವ್ರು ಬಂದಾರು 6 ಶಾಸ್ತ್ರ 18 ಪುರಾಣ 4 ವೇದ 28 ಅಗಮ ನಿಗಮಗಳನ್ನ ಓದಿ ಅಳದ ಕುಡದಂತವ್ರು ಬಂದಾರಿಪ್ಪ ಇನ್ನು ಹಾವಿನೊಳ ಗ್ರಾಮದೊಳಗೆ ಇಂದ ಹೊತ್ತು ಮುಳುಗು ತನಕ 5 ಗಂಟೆ ತನಕ ಬಂಗಾರ ಮದರಿ ಗ್ರಾಮದ ಕಸ ಬಂದಾನಂದ್ರ ದೊಡ್ಡವ ಏನು ಪಕ್ಕ ಬಂಗಾರ ಐತೇನು ಬರೀ ಒಳಗ ಅರಗ ತುಂಬಿತ್ತು ನೋಡ್ಬೇಕು ಹೌದಲ್ರಿ ಅದಕ್ಕಿಪ್ಪ ಯಾಕೋ ನಮಗೂ 100 70% ಗ್ಯಾರಂಟಿ ಐತಿ ಪಕ್ಕ ಅಸಲು ಬಂಗಾರ ಐತಿ ನೋಡು ನಾವು ಹೊತ್ತು ಮಗು ಬಿಡದ ಬಂಗಾರ ಹೊಡೆದಿರ್ತೀವಿ ಏನ ಬರೀ ಒಳಗೆ ಅರಗ ಬರ್ತಿರ್ತೀವಿ ಗೊತ್ತಾಗ್ತದ ಅದಕ್ಕಿಪ್ಪ ಇವತ್ತು ನಾವು ನೀನಾಗಲಿ ಇಂದ ನೀನಾಗಲಿ ಏನ ನಿಮ್ಮ ಬಾಯಿಲಿ ಶಬ್ದ ಬಿಡ್ಬೇಕಾದ್ರೂ
ಮುಂದ ಮನುಷ್ಯ ಸಣ್ಣ ಮದನು ದೊಡ್ಡ ಮದನು ಹೌದು ಯಾಕ್ರಿ ಅಂತ ನಡಿ ನಾಲಿಗೆನೂ ಇದೈತಿ ಏನಾಗಿದೆ ಯಾಕೋ ಅನ್ನೋ ನಾಲಿಗೆನೂ ಇದೈತಿ ನಾಲಿಗೆ ಒಂದು ಒಳ್ಳೇದಿದ್ರ ನಾಡೆಲ್ಲ ಒಳ್ಳೇದ ಹೌದು ಸತ್ಯ ಮಾತು ಭಾವನಾ ಒಂದು ಸುದ್ದಿ ಇತ್ತಂದ್ರ ಭಾಗ್ಯದ ಕಮ್ಮಿ ಇರಂಗಿಲ್ಲ ಏನು ಕಲಿಲ್ಲ ನಾವ್ ಮಾತಿನಾಗ ಬಚ್ಚಿದ್ದೀವಿ ಅಂದ್ರೆ ಹೌದು ನೋಡು ನಮ್ಮ ಭಾಗಪ್ಪ ಕಾಕವ್ರು ಏನೇನ್ ಹೇಳ್ತಾರೆ ಯಾರು ಅವ್ರು ಎದ್ದು ಕೇಳತ್ತೆ ಯಾರಿ ಯಾರ ತಂಗಿ ನೀನು ಯಾತಕ್ಕಾಗಿ ಬಂದಿ ಯಾರ ನಿನಗ ಇಲ್ಲಿ ಕರ್ಸ್ಯಾರು ಅವರೇ ನೀವೇ ಬಂದಿರೋ ಏನ್ ನೀನ ಬಂದೀವ ಏನ್ ಅವ್ರ ನಿನಗ ಹೋಗತ್ತಿ ಹೇಳ್ಯಾರು ಹೌದು ಕೇಳ್ತಾರೆ ಅಂತ ಕೇಳತ್ಯಾರು ಕೇಳ್ತಾರೆ ಭಾಗಪ್ಪ ಹೋಗಕ್ಕಿ ಬರಕ್ಕಿ ನಾ ಅಲ್ಲ ಹೌದು ಹೋಗು ಬರು ದಗದು ನಂದಲ್ಲ ಯಾರಿ ಹೋಗುದು ಬರುದು ದಗದು ನಿಂತದ ನಂದಲ್ಲ ಹೌದು ನಾ ಇದ್ದಕ್ಕದನಿ ಕಾಯಂದಿದವರು ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಬೀಜ 21 ಲಕ್ಷ 84 ಲಕ್ಷ ಜೀವ ರಾಶಿಗಳ ಆ ರಾಶಿ ಅಂದ್ರೆ ಇದು ಹೆಣ್ಣಿನ ಸ್ವರೂಪ ಅಂಡಜ ಅಂದ್ರೆ ತತ್ತಿ ಪಿಂಡಜ ಅಂದ್ರೆ ಗರ್ಭ ಜಲಜ ಅಂದ್ರೆ ನೀರ ಬೀಜ ಅಂದ್ರೆ ಭೂಮಿ ಇದು 4 ಹೆಣ್ಣಿನ ಸ್ವರೂಪದ ಇದ್ರೊಳಗೆ ಬಂದಕ್ಕಿ ನಾ ಅಲ್ಲ ಹಿಂದಕ್ಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಕಳ್ಕೊಳಕ ನೀ ಬಂದು ಈ ಶರೀರ ಅನ್ನುವಂತ ಹೆಂಡತಿನ ಕೂಡ್ಕೊಂಡ ನಿನ್ನ ನಾ ಕೂಡ್ಕೊಂಡಿಲ್ಲ ಇದು ಹೆಂಗ ಕೈಕಾಲು ವರ್ಷಡಿ ಈ ಶರೀರ ಜೀವಾತ್ಮನ ಕರದಿಲ್ಲ ಬಾರಪ್ಪ ಕುಂಡ್ರಬ ಅಂತೇಳಿ ನಿನ್ನ ಊರಿಗೆ ಟಪಾಲ ಹಾಕಿಲ್ಲ ಕರೀಲಾರ್ದವ್ರ ಮನೆಗೆ ಕಳಸ್ ಗಿತ್ತಾಗಿ ಬಂದವ್ ನೀನು ನಾ ಅಲ್ಲ ನಾ ಹೋಗಕ್ಕಿನೂ ಅಲ್ಲ ನಾನು ಅಕ್ಕಂಡ ಅಥವಾ ಗಿದ್ದಕ್ಕೆ ನಾನು ಬರಾವ್ ನೀನು ಬರ್ಬೇಕಾದ್ರೂ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಅದಕ್ಕೆ ಯಪ್ಪ ನಿಮ್ಮ ಗ್ಯಾರಂಟಿ ನಮಗೆ ಇಲ್ಲ ಇದು ಸುಮ್ಮ ಮಾತಿರು ಅದಕ್ಕೆ ಹೇಳತ್ತಿರವ್ರ ಹೋಗು ಬರುದರಿಂದ ನಾನು ಹೋಗಾವ ನೀನು ಬರಾವ ನೀನು ಯಾರು ನನ್ನ ಕಳಿಸಬೇಕಾಗಿಲ್ಲ ನಿನ್ನ ಮಾತ್ರ ಕಳಿಸ್ಯಾರ ನೋಡಿ ಗ್ಯಾರಂಟಿ ನಾಯಿ ಜನ್ಮದಾಗ ಹೋಗಿ ಅಲ್ಲಾದ್ರು ನಂದಂಗಿ ಅದರ ತಗದು ಮುಗಿತು ಇಲ್ಲಿ ಬಂದು ಇದಕ್ಕೆ ಹೋಗ್ಯೇವಿ 84 ಲಕ್ಷ ಜೀವರಾಶಿ ತಿರುಗಿ ಈ ಅರಿವಿನ ಜನ್ಮಕ್ಕೆ ಬಂದಿ ಆದರೂ ಸಣ್ಣ ಬೈ ದೊಡ್ಡ ಮತ್ತ ಏನ್ರಿ ಕುಡಿ ಸಾಂದ್ರತಿ ನಮ್ಮತ್ತವ್ರು ನೋಡುವ ಸಂದೀಪ ಭಾಗಪ್ಪಜ ರಜಾ ಇದ್ರ ಮನೆಯಾಗಿಲ್ಲ ಟೇಜಿನ ಮ್ಯಾಗ ನೀನಾಗಿದ್ದು ವೈರಿನ ಇಲ್ಲಿ ಅಜ್ಜಾನು ಇಲ್ಲ ಮೊಮ್ಮಗಳು ಇಲ್ಲ ಕೆಲಸ 5 ಗಂಟೆ ತನಕ ನೀನಾಗ ವೈರಿನ ಅದಕ್ಕೆ ಅವ್ರು ಶಾಣೆ ಬಾಳದಾರ ಕೇಳಿದಂತ ಹೇಳೋರು ಅದಕ್ಕೆ ಈಗ ಏನ್ ಮಾಡ್ಬೇಕಾಗಿದೆ ತತ್ವ ಸಾರ ಮಾತು ನನಗೆ ಗೊತ್ತು ಮಾಡಿ ಹೇಳ್ತೀನಿ ಚಿತ್ತ ಬಿಟ್ಟ ಕೂತು ಕೇಳು ಕವೇಶ್ವರ ಹೇಳಿದರೆ ಕೇಳುವಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗು ದಾರಿ ಒಂದು ಪರವಾರ ನಡೀಲಿ ಸಾಣ